ಆಹಾರ ಅರಸಿ ಬರುವಂತಹ ಕಾಡಾನೆಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಸಿಗ್ತಾ ಇದೆ. ಸಾವು ಬದುಕಿನ ನಡುವೆ ಕಾಡಾನೆಯೊಂದು ಹೋರಾಟ ನಡೆಸಬೇಕಾದಂತಹ ಸ್ಥಿತಿ ಇದೆ. ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹೋದಂತಹ ಕಾಡಾನೆ ಹೊರ ಬರೋದಕ್ಕೆ ಆಗದೆಯೋ ಅಥವಾ ಬೇರೆನಾದರೂ ಇಂಜುರೀಸ್ ಆಗಿದೆಯೋ ಗೊತ್ತಿಲ್ಲ, ಬಟ್ ನರಳುತ್ತಾ ಇದೆ. ಇನ್ಫ್ಯಾಕ್ಟ್ 2 ದಿನದಿಂದ ಕೆರೆಯಲ್ಲೇ ಕಾಡಾನೆ ಇರೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಕೆರೆಯಿಂದ ಹೊರಬರೋಕ್ಕಾಗದೆ ಕಾಡಾನೆ ಪರಿತಪ್ಪಿಸ್ತಾ ಇದೆ. ಅರಣ್ಯ ಇಲಾಖೆ ಗಮನಕ್ಕೆ ಗ್ರಾಮಸ್ಥರು ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು 2 ದಿನ ಆದರೂ ಕೂಡ ಬಂದಿಲ್ಲ, ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಈ ಕಡೆ ಕೆರೆಯಲ್ಲಿ ಸಿಲುಕಿರುವ ಕಾಡಾನೆಯನ್ನು ರಕ್ಷಣೆಯೂ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಅಂತ ಪಾಪ ಸ್ಥಳೀಯರು ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಕಾಡಾನೆ ಅಲ್ಲಿ ಮುಳುಗಿದೆ. ವಾಪಸ್ ಬರೋದಕ್ಕಾಗದೇ ಇರೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಗಾಯ ಆಗಿದೆಯಾ ಅಥವಾ ಅಲ್ಲೇನಾದರೂ ಹೂಳಿನ ಸಮಸ್ಯೆ ಇದೆಯಾ ತಿಳ್ಕೊಳ್ಳೋಣ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಈಗ 2 ದಿನ ಆಯಿತು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹೇಳಿ, ಬಟ್ ಅವ್ರು ಯಾಕೆ ಬರ್ತಾ ಇಲ್ಲ? ಅಟ್ಲೀಸ್ಟ್ ಸಾಕಾನೆಗಳನ್ನ ತಂದು ಅದನ್ನು ಹೊರತೆಗೆಯುವಂತಹ ಪ್ರಯತ್ನ ಮಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ವಾ? ಪ್ರಾಬ್ಲಮ್ ಏನಾಗಿದೆ ಅಂತ? ಗಾಯ ಏನಾದರೂ ಆಗಿದೆಯಾ ಆನೆಗೆ? ಖಂಡಿತವಾಗ್ಲೂ ಕೊಡಗು ಜಿಲ್ಲೆಯಲ್ಲಿ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಸಮೀಪದ ಕನ್ನಂಬಾಡಿ ಗ್ರಾಮದಲ್ಲಿ ಈ ಒಂದು ಆನೆ ಬಂದಿರ್ತಕ್ಕಂಥದ್ದು. ಈ ಆನೆ ಬಂದಿರ್ತಕ್ಕಂಥದ್ದು ಬಹಳ ಅದಕ್ಕೆ ಕಾಲಿಗೆ ಏನೋ ಏಟಾಗಿದೆ ಅಂತ ಇದೀಗ ಅರಣ್ಯ ಇಲಾಖೆಯವರು ಮಾಹಿತಿಯನ್ನ ಕೊಡ್ತಿರ್ತಕ್ಕಂಥದ್ದು. ಕಳೆದ 3-4 ದಿನಗಳಿಂದ ಆ ಆನೆ ಅಲ್ಲೇ ಸುತ್ತಮುತ್ತ ಓಡಾಟವನ್ನ ನಡೆಸ್ತಾ ಇದೆ. ಇದೀಗ ನೋವನ್ನ ತಾಳಲಾರದೆ ಆ ನದಿಯಲ್ಲಿ ಇಳಿದು ಪರಿತಪಿಸ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ವನ್ಯ ಮೃಗಗಳು ಯಾವ್ದಾದ್ರು ವನ್ಯ ಮೃಗ ಇರ್ಬೋದು, ಕಾಡಾನೆಗಳಿರ್ಬೋದು, ಅದಕ್ಕೆ ಏನಾದ್ರೂ ಸಮಸ್ಯೆಗಳಾದಾಗ ಸಾಮಾನ್ಯವಾಗಿ ಕೆಸರು ಮಿಶ್ರಿತವಾದಂತಹ ನೀರಿನಲ್ಲಿ ಇಳಿದು ಅಲ್ಲಿ ಒಂದು ಒದ್ದಾಟವನ್ನ ನಡುವಂಥದ್ದು, ನರಳಾಟವನ್ನ ನಡೆಸುವಂಥದ್ದು ವಾಡಿಕೆ. ಹೀಗಾಗಿ ಈಗ ಆನೆನೂ ಕೂಡ ಅದೇ ರೀತಿಯಾದಂತಹ ಆಗಿರ್ತಕ್ಕಂಥದ್ದು. ಈಗ ಸ್ಥಳೀಯರು ಕೂಡ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು. ಆನೆಯನ್ನ ಪರಿಸ್ಥಿತಿಯನ್ನ ಕಂಡು ಅವಲೋಕಿಸ್ತಾ ಇದ್ದಾರೆ. ಆನೆಯನ್ನ ಚಿಕಿತ್ಸೆಗೆ ಕೂಡ ಧಾವಿಸ್ತಾ ಇರ್ತಕ್ಕಂಥದ್ದು ಮಾಹಿತಿ ಲಭ್ಯವಾಗ್ತಿದೆ ಮಮತಾ. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಆನೆ ಗಾಯ ಆಗಿದ್ರು ಅಟ್ಲೀಸ್ಟ್ ಅದಕ್ಕೆ ಆಹಾರ ಕೊಡೋ ಪ್ರಯತ್ನ, ಕನಿಷ್ಠ ಪ್ರಯತ್ನನಾದರೂ ಮಾಡಬೇಕಾಗಿತ್ತು. ಆಮೇಲೆ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಕಾಲು ಸುಮಾರು ಟೈಮು ಹಾಗೆ 24 ಗಂಟೆ 48 ಗಂಟೆ ನೀರಲ್ಲಿ ಬಿಟ್ಟರೆ ಕೊಳೆಯುವಂತಹ ಚಾನ್ಸಸ್ ಇರುತ್ತೆ, ಆತಂಕ ಇರುತ್ತೆ.